ಶಿಗ್ಗಾವಿ ಬೈ ಎಲೆಕ್ಷನ್ನಲ್ಲಿ ವೃದ್ಧರೊಬ್ಬರು ಇವತ್ತು ಪೂಜೆ ಮಾಡಿದಾರಂತೆ. ನಮ್ಮ ಕ್ಷೇತ್ರಕ್ಕೆ ಉತ್ತಮ ಅಭ್ಯರ್ಥಿ ಲಭಿಸಲಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಪೂಜೆ ಮಾಡಿ ಅವರೇ ಮೊದಲಿಗೆ ವೋಟ್ ಹಾಕಿದ್ದಾರೆ. ಶಿಗ್ಗಾವಿಯಲ್ಲಿ ಮತದಾನಕ್ಕೂ ಮುನ್ನ ಕುರುಬ ಸಮಾಜದ ವಯೋವೃದ್ಧರೊಬ್ಬರು ಪೂಜೆ, ಯಾವ ಸಮಾಜದವರಾದ್ರೇನ್ರಿ, ಪೂಜೆ ಮಾಡಿರೋದು ಮುಖ್ಯ. ಒಳ್ಳೆಯ ನಾಯಕನ ಆಯ್ಕೆ ಆಗಲಿ ಅಂತ ಪೂಜೆ ಮಾಡಿದ್ದಾರೆ. ಪೂಜೆ ಬಳಿಕ ಮೊದಲ ಮತದಾನವನ್ನು ಮಾಡಿದ್ದಾರೆ ಆ ವೃದ್ಧರು. ಅವರ ಹಾರೈಕೆ ಅಂತಲೇ ಆಗಲಿ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಅವರ ಕ್ಷೇತ್ರಕ್ಕೆ ಜನಸ್ಪಂದಿಸುವಂತಹ ನಾಯಕರು ಸಿಗಬೇಕು ಅಂತಕ್ಕಂಥ ಆಸೆ ಎಲ್ರಿಗೂ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ ಒಂದು ಮತಗಟ್ಟೆಗೆ ಬಂದಂತಹ ವೃದ್ಧರೊಬ್ಬರು ಬೂತ್ಗೆ ಅವರು ಪೂಜೆಯನ್ನು ಮಾಡಿ ಮತದಾನವನ್ನು ಮಾಡಿ ಅಲ್ಲಿಂದ ಅವರು ತೆರಳಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಸೆ ಇರುತ್ತೆ. ಅವರ ಕ್ಯಾಂಡಿಡೇಟ್ ಗೆಲ್ಲಬೇಕು ಅಂತನೋ, ಅವರ ನಾಯಕತ್ವದಲ್ಲಿ ನಂಬಿಕೆ ಇಟ್ಟಂಥವರು ಏನೋ ಒಂದು ವಿಚಾರಗಳು ಇರ್ತವೆ. ಆದರೆ ಯಾರೇ ಗೆದ್ದರೂ, ಯಾವುದೇ ಪಕ್ಷದ ಅಭ್ಯರ್ಥಿ ಗೆದ್ದರೂ ಕೂಡ ಆನಂತರ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ಹಾಗಾದರೆ ಮಾತ್ರ ಅವರು ಜನಪ್ರತಿನಿಧಿ ಆಗಿದ್ದಕ್ಕೆ ಸಾರ್ಥಕವಾಗುತ್ತೆ. ಅಂಥ ಕ್ಯಾಂಡಿಡೇಟ್ ಸಿಗಬೇಕಪ್ಪ ನಮಗೆ ಅಂತ ಅಲ್ಲೊಬ್ಬರು ಮತದಾನವನ್ನು ಮಾಡಿದ್ದಾರೆ. ಮತದಾನ ಮಾಡೋದಕ್ಕೆ ಮುನ್ನ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಸೊ ಒಂದು ಕಡೆ ಎಲ್ಲ ಕಡೆ ವೆಬ್ಕಾಸ್ಟಿಂಗ್ ಸೌಲಭ್ಯವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಮತದಾನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ತುಂಬ 3 ಕ್ಷೇತ್ರ ಆಗಿರೋದ್ರಿಂದ ಎಲ್ಲ ರೀತಿಯ ಸುವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಶಿಗ್ಗಾವಿ ಉಪಚುನಾವಣೆಯಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ನಾನು 99 ಮತಗಟ್ಟೆಯ ಮುಂಭಾಗದಲ್ಲಿದ್ದೇನೆ. ಈಗಾಗಲೇ ಮತದಾರರು ಕೂಡ ಸರದಿ ಸಾಲಿನಿಂದ ಬಂದು ಏನು ಮತದಾನವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಬೆಳಗಿನಿಂದ ಮತದಾನ ಪ್ರಕ್ರಿಯೆ ಚುರುಕುಗೊಂಡಿರುವಂಥದ್ದು, ಸಾಲಿ ಸರದಿಯಿಂದ ಬಂದಿರುವಂಥದ್ದು. ಅದರಲ್ಲೂ ಕುರುಬ ಸಮುದಾಯದ ಅಜ್ಜ ಒಬ್ಬರು ಪೂಜೆ ಮಾಡುವ ಮೂಲಕ ಮತಗಟ್ಟೆಗೆ ಏನು ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಹೀಗಾಗಿ ಭಾಳಷ್ಟು ಏನು ತುರುಸಿನಿಂದ ಈಗಾಗಲೇ ಮತದಾನ ಪ್ರಕ್ರಿಯೆ ನಡೆದಿರುವಂಥದ್ದು. ನಮ್ಮ ಜೊತೆಗೆ ಪೂಜೆ ಮಾಡಿದಂತಹ ಅಜ್ಜ ಅವರಿದ್ದಾರೆ. ಅಂದರೆ ಯಾವ ರೀತಿ ಪೂಜೆ ಮಾಡಿದರೆ ಅದು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಅಜ್ಜ, ಮತಗಟ್ಟೆಗೆ ಪೂಜೆ ಸಲ್ಲಿಸಿದ್ರಿ, ಯಾವ ಕಾರಣಕ್ಕೆ ಪೂಜೆ ಸಲ್ಲಿಸಿದ್ರಿ? ನಾವು ನೋಡ್ರಪ್ಪ, ಇವರು ದೊಡ್ಡವ್ರು ಏನು ಇಲೆಕ್ಷನ್ ಮಾಡಾಕುಂತಾರಲ್ಲ, ನೀವು ನೋಡ್ರಪ್ಪ, ನಾವು ರೈತರಪ್ಪ ಎಕರೆಕ್ಕೆ 5 ಚೀಲ 2 ಚೀಲ ಒಂದೊಂದು ಎಕರೆದಾಗ ಏನು ಉತ್ಪನ್ನ ಇಲ್ದಂಗೆ ಆಗಿದ್ರೆ ನೋಡ್ರಪ್ಪ, ಏನಾರ ನೀವು ದೊಡ್ಡವರು ಏನಾರ ನಮ್ಗೆ ರೈತರಿಗೆ ಹೆಲ್ಪ್ ಮಾಡಿರಿ. ಮುಂದೆ ಏನಾರು ಬರೋದು ಕ್ಯಾರೆಟ್ಸ್ ಕೊಡಂಗೆ ಮಾಡಿರಿಪ್ಪ. ಮುಂದೆ ನಾವು ಇಷ್ಟ ಬೇಡೋದ್ರಿಪ್ಪ. ನಾವು ಏನಿಲ್ಲ ಇರೋ 5 ಎಕರೆ 4 ಎಕರೆ ಜಮೀನು ಇದಾವ್ರಿ, ನೀರು ಮಣ್ಣು ಆಗ್ಬಿಟ್ರೆ ಅವ್ರಿ. ಈಗ ಹೆಂಗೆ ಪೂಜೆ ಮಾಡಿದ್ರಿ? ಪೂಜೆ ಮಾಡೋಕೆ ಏನು ಕಾರಣ? ಪೂಜೆ ಮಾಡೋ ಕಾರಣ ಏನ್ರಿಪ್ಪ, ಬರ್ರಿ ಯಜಮಾನ್ರು ನೀವು ಯಾವಾಗ ಮಾಡ್ಕೊತ ಬಂದ್ರಿ ಇಲೆಕ್ಷನ್ ಒಳಗೆ. ಸಣ್ಣ ಇಲೆಕ್ಷನ್ನಲ್ಲಿ ದೊಡ್ಡ ಇಲೆಕ್ಷನ್ ಅದ್ರ ಕರೀತಾರೆ. ಹಣ್ಣು ಕಾಯಿ ತಂದಿವಿ ನಾವು. ಅವ್ರ ಹೆಸರಿನ ಮೇಲೆ, ಯಾರ ಹೆಸರ ಮೇಲೆ ಪೂಜೆ ಮಾಡಿದ್ರಿ? ಸಿದ್ದರಾಮಯ್ಯ ಆತರು, ಬೊಮ್ಮಾಯಿಯವರು ಆತಾರೆ. ಯಾಕಂದ್ರೆ ಅವರ ನೋಡ್ರಿ ನಮಗೆ ಇದೇ ಬೆಳಕು ಕೊಡೋರು. ಅವ್ರ ಹೆಸರು ಮೇಲೆ ಇದು ಮಾಡಿದ್ವಿ. ಆನಂತರ ಒಳ್ಳೇದಾಗದಪ್ಪ ಅನ್ನೋಂಥ ಉದ್ದೇಶದ ಮೇಲೆ ನಾವು ಹಣಕಾಯಿ ಮಾಡಿದ್ವಿ. ಅಂದರೆ ಮತದಾರರಿಗೆ ಒಳಿತಾಗಲಿ, ರೈತರಿಗೆ ಒಳಿತಾಗಲಿ ಅನ್ನೋ ಕಾರಣಕ್ಕಾಗಿ ಕುರುಬ ಸಮುದಾಯದವರು ಪೂಜೆ ಮಾಡಿದರೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ರಿಯ ಪಬ್ಲಿಕ್ ಟಿವಿ, ಹಾವೇರಿ. ಮೊದಲಿಂದನೂ ಕೂಡ ಈ ಪದ್ಧತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಊರಿನ ಹಿರಿಯರು ನೀವು ಬಂದು ಪೂಜೆ ಮಾಡಬೇಕು ಅಂತ ಕೇಳಿದ್ದಾರೆ, ನಾನು ಬಂದು ಮಾಡಿದ್ದೀನಿ. ನಮಗೆಲ್ಲರೂ ಬೇಕು, ಸಿದ್ದರಾಮಯ್ಯನವರು ಬೇಕು, ಬೊಮ್ಮಾಯಿ ಅವರು ಬೇಕು. ಆದರೆ ರೈತರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನ ಮಾಡಿಕೊಡ್ಬೇಕು, ಅದನ್ನು ಅವ್ರು ಹೇಳಿರ್ತಕ್ಕಂಥದ್ದು. ಅಂಥ ಅಭ್ಯರ್ಥಿ ನಮ್ಮಲ್ಲಿ ಗೆಲ್ಲಬೇಕು. ಯಾಕೆಂದರೆ ರೈತರು ಸಂಕಷ್ಟದಲ್ಲಿದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ, ಮತ್ತೊಂದು ಮಗದೊಂದು ಏನೆಲ್ಲ ಸಮಸ್ಯೆಗಳು. ಹಾಗಾಗಿ ರೈತರಿಗೆ ಅನುಕೂಲವಾಗಬೇಕು ಅನ್ನೋ ದೃಷ್ಟಿನಲ್ಲಿ ಒಳ್ಳೆಯದಾಗ್ಲಪ್ಪ ಅಂತ ಹಣ್ಣು ಕಾಯಿ ಮಾಡಿದ್ದೀನಿ ಅಂತ ಬಹಳ ಮುಗ್ಧತೆಯಿಂದ ಮಾತನಾಡಿದ್ರು ಅವರು. ಅವರವರ ನಂಬಿಕೆ, ಅದನ್ನೆಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಈಗ ಕ್ಯಾಂಡಿಡೇಟ್ಗಳೇ ಬಂದ್ಬಿಟ್ಟು ಮತಯಂತ್ರಕ್ಕೆ ಪೂಜೆ ಮಾಡಲ್ವಾ ಬಿಗಿನಿಂಗಲ್ಲಿ, ಅದೇ ರೀತಿಯಲ್ಲೇ ಇವರು ಕೂಡ ಒಳ್ಳೆಯದಾಗಲಿ, ನಮ್ಮ ಕ್ಷೇತ್ರದ ಜನರಿಗೆ, ನಮ್ಮ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕ್ಯಾಂಡಿಡೇಟ್ ಸಿಗ್ಲಪ್ಪ ಅಂತಂದ್ಬಿಟ್ಟು ಅವರು ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಯಾಸ್ಡ್ ಆಗಿ ಬಂದಿರೋದಲ್ಲ, ಬಯಾಸ್ಡ್ ಆಗಿ ಯಾವುದೋ ಒಂದು ಪಕ್ಷದ ಪರವಾಗಿ ಬಂದಿರತಕ್ಕಂಥವ್ರಲ್ಲ ಅವರೆಲ್ಲ. ಪ್ರಾಮಾಣಿಕತೆಯಿಂದ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗ್ಲಪ್ಪ ಅಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದಾರೆ. ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಆ ಕ್ಷೇತ್ರದಲ್ಲಿ ಸತತವಾಗಿ ಗೆಲ್ತಾ ಬಂದಿದ್ದಾರೆ. ಅವರ ಕಾರ್ಯವಿಧಾನ ಇಷ್ಟ ಆದಂಥವರು ಅವರ ಅಭ್ಯರ್ಥಿಗೆ ಮತವನ್ನು ಹಾಕ್ತಾರೆ. ಇಲ್ಲ, ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನಂಬಿಕೆ ಇಟ್ಕೊಂಡಂಥವರು ಸಿದ್ದರಾಮಯ್ಯನವರ ಪರವಾಗಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ಇಂಥವ್ರಿಗೆ ವೋಟ್ ಹಾಕಿ ಅಂತ ಯಾರೂ ಎಲ್ಲೂ ಇನ್ಸಿಸ್ಟ್ ಮಾಡಲ್ಲ. ಅವರವರ ವಿವೇಚನೆ, ಅದೇ ಪ್ರಜಾಪ್ರಭುತ್ವ ಅಂತಂದರೆ, ಅದೇ ಬ್ಯೂಟಿ ಆಫ್ ದಿ ಡೆಮೋಕ್ರಸಿ ಅಂತ ಕರೆಯೋದು. ನಾವು ಏನೇ ಹೇಳ್ಬೋದು, ಏನೇ ಮಾತನಾಡ್ಬೋದು, ಎಷ್ಟೇ ಪ್ರಚಾರ ಮಾಡ್ಬೋದು, ಎಷ್ಟೇ ಭಾಷಣ ಮಾಡ್ಬೋದು, ಆದರೆ ಪ್ರತಿಯೊಬ್ಬ ಮತದಾರರಿಗೂ ಗೊತ್ತಿರುತ್ತೆ ನಾವೇನು ಮಾಡಬೇಕು, ಯಾರು ವೋಟ್ ಹಾಕಬೇಕು, ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅಂತ. ಅದರ ಪ್ರಕಾರವೇ ಮತದಾನ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಕ್ಕಂಥದ್ದು.
ನಮ್ಮ ಹಕ್ಕು ನಾವು ಚಲಾಯಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಅವ್ರ ಹಕ್ಕು ನಾವು ಚಲಾಯಿಸ್ಬಿಟ್ಟು ಬಂದರೆ ಒಳ್ಳೆಯದು. ದೇಶ ಸುಭವಿಸ್ತಾ ಇರಬೇಕಾದ್ರೆ ಅವ್ರ ಹಕ್ಕನ್ನು ಚಲಾಯಿಸಬೇಕು. ಪಟಾಪಟಿ ಇದೆ, ಟೆನ್ಷನ್ ಜಾಸ್ತಿ ಇದೆ ಎಲ್ಲರಿಗೂ. ನಾವು ದೇಶ ಚೆನ್ನಾಗಿಲಿಂದ ಗಮನಿಸ್ಕೊಂಡು ಹಾಕ್ತೀವಿ ಒಟ್ಟು. ನಾವು ಪಕ್ಷನೂ ಇಲ್ಲ, ಮುಖ್ಯ ಅಲ್ಲ, ಒಟ್ಟು ಹಾಕ್ತೀವಿ ಅಷ್ಟೇ. ಪಕ್ಷ ಇಕ್ಷಕ್ಕೆ ಹೋದರೆ ನಮ್ಗೆ ಚೆನ್ನಾಗಿಲ್ಲ. ಸರ್, ಮತದಾನ ತುಂಬ ಖುಷಿಯಾಗಿದೆ. ಬಟ್ ಬೈ ಎಲೆಕ್ಷನ್ ಬಂದಿರೋದು ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾಕಂದರೆ ಸಾರ್ವಜನಿಕರ ದುಡ್ಡು ಏನು ಟ್ಯಾಕ್ಸ್ ಅಮೌಂಟು ಪೋಲ್ ಆಗ್ತಾ ಇದೆ. ಒಂದು ವರ್ಷದ ಒಳಗಡೆ ಕೂಡ 2ನೇ ಎಲೆಕ್ಷನ್ನ ನಮ್ಮ ಚನ್ನಪಟ್ಟಣ ನೋಡ್ತಾ ಇದ್ದೀವಿ. ಆದ್ದರಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಎಷ್ಟು ಖರ್ಚು ಗೌರ್ಮೆಂಟ್ಗಾಗಿರ್ಬೋದು ಮತ್ತು ಸಾರ್ವಜನಿಕರು, ನಮಗೂ ಕೂಡ ಅಷ್ಟೇ. ಸೊ ನಾವು ವರ್ಕಿಂಗ್ ಕ್ಲಾಸ್ ಆಗಿರೋದ್ರಿಂದ ಮಿಡ್ ನೈಟ್ ಬಂದು ಇವಾಗ ವೋಟ್ ಹಾಕಿ ಮತ್ತೆ ನಾವು ಹೋಗ್ತಾ ಇದ್ದೀವಿ. ಸರ್, ಮಾನದಂಡ ನಾವು ಆಲ್ಮೋಸ್ಟ್ ವೋಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ 15 ವರ್ಷ ಆಗ್ತಾ ಇದೆ. ಯಾವುದೇ ವ್ಯಕ್ತಿ ಬಂದರೂ ಕೂಡ ಇಲ್ಲಿ ಅಭಿವೃದ್ಧಿ ಮಾತ್ರ ನಾವು ಕಂಡಿಲ್ಲ. ಎಕ್ಸ್ಪೆಷಲಿ ನಗರ ಪ್ರದೇಶದಲ್ಲಿ ಏನೂ ಅಭಿವೃದ್ಧಿ ಅನ್ನೋದಾಗಿಲ್ಲ. ನಾವು ಬೇರೆ ಕಡೆ ಯಾವುದೇ ಒಂದು ತಾಲೂಕು ಹೋಗಿದ್ರು ಒಂದು ಕ್ರೀಡಾಂಗಣ ಆಗಿರ್ಬೋದು, ಒಂದು ಉದ್ಯಾನವನ ಆಗಿರ್ಬೋದು, ಒಂದು ವರ್ಕಿಂಗ್ ಕ್ಲಾಸ್ ಅವ್ರಿಗೆ ಉದ್ಯೋಗ ಅನ್ನೋದು ಇಲ್ಲಿ ಸೃಷ್ಟಿನೇ ಆಗಿಲ್ಲ. ಬೆಂಗಳೂರಿಗೆ ನಾವು ತುಂಬ ಹತ್ತಿರದಲ್ಲಿದ್ದೀವಿ, ಯಾವುದೇ ಅಭಿವೃದ್ಧಿ ಆಗಿಲ್ಲ. ಇಲ್ಲಿ ನಾವು ವ್ಯಕ್ತಿಯನ್ನು ನೋಡಲ್ಲ ಸರ್, ಒಂದು ಪಕ್ಷವನ್ನು ನೋಡಿ ನಾವು ವೋಟ್ ಹಾಕ್ತೀವಿ. ಸರ್, ತುಂಬ ಟಫ್ ಫೈಟ್ ಇದೆ. ಪ್ರಜಾಪ್ರಭುತ್ವದ ಹಕ್ಕು ನಮ್ಮೆಲ್ಲರ ಹಕ್ಕು. ನಾವು ಮತದಾನ ನೀಡಿದರೆ ನಮ್ಮ ದೇಶ ಉದ್ಧಾರ ಆಗುತ್ತದೆ. ನಾವು ನೋಡಿ ಒಳ್ಳೆಯ ಮತದಾನವನ್ನು ನೀಡಬೇಕಾಗಿ ವಿನಂತಿ ಎಲ್ಲರಿಗೂ. ಪ್ರತಿಯೊಬ್ಬರು ಮತದಾನ ನೀಡಿ. ವೋಟ್ ಹಾಕಿದ್ರೆ ಮೇಡಮ್? ಹಾಂ, ನಾನು ವೋಟ್ ಹಾಕಿ ಇವಾಗ ಬಂದಿದ್ದೇನೆ. ಖುಷಿ ಆಗ್ತದೆ ಮೇಡಮ್ ವೋಟ್ ಹಾಕಿದ್ರೆ? ಹಾಂ, ಖುಷಿ ಆಗ್ತಿದೆ. ಫಸ್ಟ್ ವೋಟು ನಮ್ಮದೇ ಆಗಿದ್ದರಿಂದ ತುಂಬ ಖುಷಿ ಆಗುತ್ತದೆ. ಒಳ್ಳೆ ಪ್ರಜಾಪ್ರಭುತ್ವ ಸಿಗಲಿ ನಮಗೆಲ್ಲರಿಗೂ. ಕ್ಷೇತ್ರದ ಒಳ್ಳೆ ಕೆಲಸಗಳಾಗಲಿ, ಅಭಿವೃದ್ಧಿ ಹೊಂದಲಿ ದೇಶ ರಾಜ್ಯ ಅಂತ ಹೇಳಿ ಹಾಕಿದ್ದೀವಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಆ ಯುವಕ ಮಾತನಾಡಿದ್ದು ಚನ್ನಪಟ್ಟಣದಲ್ಲಿ ನಿಜ. ಅದು ಎಷ್ಟು ಜನರ ತೆರಿಗೆ ದುಡ್ಡು ವೇಸ್ಟ್ ಆಗ್ತಾ ಇದೆ ಒಂದು ಬೈ ಎಲೆಕ್ಷನ್ ಬಂತು ಅಂತಂದರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲದಕ್ಕೂ ಅವಕಾಶ ಇದೆ. ಅವಕಾಶ ಇರೋದ್ರಿಂದಲೇ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸಬೇಕು. ಬಟ್ ಏನೂ ಮಾಡೋಕ್ಕಾಗಲ್ಲ. ಅಭಿವೃದ್ಧಿ ಆಗಿಲ್ಲ ಅಂತಂದರೆ ಯಾರು ಅಭಿವೃದ್ಧಿ ಮಾಡ್ತಾರೆ ಅಂತ ನಿಮಗೆ ಅನಿಸುತ್ತೆ ಅವ್ರಿಗೆ ವೋಟ್ ಹಾಕಿ. ಸಿಂಪಲ್. ಅದಕ್ಕೆ ತಾನೇ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಕೇಳ್ತಕ್ಕಂಥದ್ದು. ನಿಮಗೆ ಅಭಿವೃದ್ಧಿ ಆಗಿದೆ ಅಂತಂದರೆ ಏನು ಮಾಡಬೇಕು, ಆಗಿಲ್ಲ ಅಂತಂದರೆ ಏನು ಮಾಡಬೇಕು, ಎಲ್ಲವೂ ಕೂಡ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಬಟ್ ಏನ್ಯಾವ ಚನ್ನಪಟ್ಟಣದಲ್ಲಿ ಕಳೆದ ಬಾರಿ 2023ರಲ್ಲಿ 86% ವೋಟಿಂಗ್ ಆಗಿತ್ತು, ಹೈಯೆಸ್ಟ್. ಈ ಸರ್ತಿ ಎಷ್ಟಾಗುತ್ತೆ ಅಂತ ಕಾದು ನೋಡೋಣ.